ನಮಸ್ಕಾರ. ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರ ಸ್ವಾಗತ. ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೆಸೆಟ್ 2026 ಈಗಷ್ಟೇ ನೋಟಿಫಿಕೇಷನ್ ಆಗಿರುತ್ತೆ ಅಂತಂದು ಹೇಳಬಹುದು. ಸೊ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಂತ ಭಾವಿಸ್ತೇನೆ ನಾನು. ದಿನಾಂಕ 10/8/2026. ಓಕೆ, ಕೆಸೆಟ್ ಪ್ರತಿ ವರ್ಷವೂ ಕೂಡ ಕರೀತಾ ಇದ್ದಾರೆ. ಸೊ ಮತ್ತೆ ಕೆಸೆಟ್ ಕಾಲ್ ಆಗಿರುತ್ತೆ. ಇಲ್ಲಿ ಏನಂತಂದರೆ ಪ್ರಮುಖವಾಗಿ ಡಿಗ್ರಿ ಮತ್ತು ಜೊತೆಗೆ MAದಲ್ಲಿ ವಿಷಯವನ್ನು ತೆಗೆದುಕೊಂಡಂತಹ ನೀವು ಯಾವ ವಿಷಯ ತೆಗೆದುಕೊಂಡಿರ್ತಾರಲ್ಲ, ಸೊ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಒಂದು ಕೆಸೆಟ್ ಎಕ್ಸಾಮ್ ಅಂತ ಇರುತ್ತೆ. ಸೊ ಇದನ್ನು ನೀವು ಕ್ವಾಲಿಫೈಡ್ ಆದರೆ ನೀವು ರಾಜ್ಯದಲ್ಲಿ ಇರ್ತಕ್ಕಂತಹ ಪದವಿ ಕಾಲೇಜುಗಳಲ್ಲಿ ಪ್ರಾಧ್ಯಾಪಕರಾಗಿ ಇರಲಿಕ್ಕೆ ಅರ್ಹರಾಗ್ತೀರಾ ಅಂತಂದೇ ಹೇಳಬಹುದು. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಅಧಿಸೂಚನೆ ಕೂಡ ಇವತ್ತಿನ ಒಂದು KE ವೆಬ್ಸೈಟ್ನಲ್ಲಿ ಇದು ಹೊರಡಿಸಿರ್ತಾರೆ ಅಂತಂದು ಹೇಳಬಹುದು. ಹಾಗಂದ್ರೆ ಅರ್ಜಿಗಳ ಪ್ರಾರಂಭ ಯಾವಾಗಿಂದ ಅಂತಂದರೆ ಇವತ್ತಿಂದನೇ ಸ್ಟಾರ್ಟ್ ಆಗಿದೆ ಅಂತಂದು ಹೇಳ್ಬೋದು. ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಆನ್ಲೈನ್ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಅಂತ ನೋಡಿದಾಗ 5/9/2026. ಅರ್ಜಿ ಶುಲ್ಕ ಪಾವತಿಸಲಿಕ್ಕೆ ದಿನಾಂಕ 6/9/2026 ಕೊನೆಯ ದಿನಾಂಕ ಇರುತ್ತೆ. ಇನ್ನು ಹಾಲ್ ಟಿಕೆಟ್ ಯಾವಾಗ ಬರುತ್ತೆ ಅಂತ ನೋಡಿದಾಗ 1/10 ಅಕ್ಟೋಬರ್ 1ರಂದು ಹಾಲ್ ಟಿಕೆಟ್ಗಳು ನಿಮ್ಗೆ ಲಭ್ಯ ಇರ್ತವೆ. 11 ಅಕ್ಟೋಬರ್ ದಿನದಂದು ನಿಮಗೆ ಕೆಸೆಟ್ ಪರೀಕ್ಷೆಗಳು ನಡೀತವು ಅಂತಂದು ಹೇಳಬಹುದು. ಸೊ ನೀವು MAದಲ್ಲಿ ಯಾವ ವಿಷಯವನ್ನು ತೊಗೊಂಡಿರ್ತೀರಿ, ಫಾರ್ ಎಕ್ಸಾಂಪಲ್ ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಸೋಷಿಯಾಲಜಿ, ಎಕನಾಮಿಕ್ಸ್, ಹಿಸ್ಟ್ರಿ, ಓಕೆ, ಸೊ ಹಿಂದಿ ಆಗಿರಬಹುದು, ಯಾವುದೇ ಒಂದು ಏನು ತೊಗೊಂಡಿರ್ತೀರಲ್ಲ MAದಲ್ಲಿ ಸ್ನಾತಕೋತ್ತರ ಪದವಿಯಲ್ಲಿ, ಸೊ ಆ ವಿಷಯದ ಮೇಲೆ ನಿಮ್ಮ ಕೆಸೆಟ್ ಪರೀಕ್ಷೆಗಳು ನಡೀತವು ಅಂತಂದು ಹೇಳ್ಬೋದು. ಇಲ್ಲಿ ಒಂದು ಪತ್ರಿಕೆ ಏನಿರುತ್ತೆ, GK ಇರುತ್ತೆ. ಪತ್ರಿಕೆ 1 GK, ಪತ್ರಿಕೆ 2 ನಮ್ಮ ಸ್ಪೆಸಿಫಿಕ್ ನಮ್ಮ ಸಬ್ಜೆಕ್ಟ್ ಏನಿರುತ್ತಲ್ಲ, ಸೊ ಅದರ ಮೇಲೆ 100 ಪ್ರಶ್ನೆಗಳು 200 ಅಂಕಗಳು ಅಂತಂದು ತೊಗೊಳ್ತಾರೆ. GKನೂ ಕೂಡ ಏನಪ್ಪ ಅಂದರೆ ಪ್ರಮುಖವಾಗಿ ಅದು 100 ಪ್ರಶ್ನೆಗಳು 200 ಅಂಕಗಳು, 50 ಪ್ರಶ್ನೆಗಳು, ಅದಕ್ಕೆ ಪ್ರತಿ ಪ್ರಶ್ನೆಗೂ ಕೂಡ 2 ಅಂಕ ಅಂತಂದಾಗ ಅಲ್ಲಿ 100 ಇರುತ್ತೆ. ಪ್ಲಸ್ ಈ ನಮ್ಮ ಮೆಥಡ್ ಸ್ಪೆಸಿಫಿಕ್ ಪೇಪರ್ ಏನಿರುತ್ತಲ್ಲ, ಸೊ ಅಲ್ಲಿ ಒಂದು ಪ್ರಶ್ನೆಗೆ 2 ಅಂಕ ಅಂದಾಗ 100 ಪ್ರಶ್ನೆಗೆ 200 ಅಂಕಗಳು ಬರ್ತಾವೆ ಅಂತ ಹೇಳ್ಬೋದು. ಒಟ್ಟು 300 ಅಂಕದ ಪ್ರಶ್ನೆ ಪತ್ರಿಕೆ ಇಲ್ಲಿರುತ್ತೆ ಅಂತಂದು ಹೇಳಬಹುದು. ಓಕೆ, ಸ್ಕ್ರೀನ್ ಮೇಲೆ ನಿಮಗೆಲ್ಲ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ. ನೀವು ನೋಡಿ ಇಲ್ಲಿ ಅರ್ಜಿ ಶುಲ್ಕ ಎಷ್ಟಿರುತ್ತೆ ಅಂತ ನೋಡಿದಾಗ ಸಾಮಾನ್ಯ ವರ್ಗ, ಪ್ರವರ್ಗ, 2A, 2B, 3A, 3B ಹಾಗೂ ಇತರೆ ಅಭ್ಯರ್ಥಿಗಳಿಗೆ 750 ರೂಪಾಯಿ ಇರುತ್ತೆ. ಪ್ರವರ್ಗ 1 SC ST ಜೊತೆಗೇನಪ್ಪ PWD ಮತ್ತು ಟ್ರೈಜೆಂಡರ್ ಇವರಿಗೆಲ್ಲ ಏನಂದರೆ 500 ರೂಪೀಸ್ ಇರುತ್ತೆ ಅಂತಂದು ಹೇಳಬಹುದು. KE ವೆಬ್ಸೈಟಿನ ಮೂಲಕ ಈ ಒಂದು ಏನು ಮಾಡಬೇಕಾಗುತ್ತೆ, ಆನ್ಲೈನ್ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಪರೀಕ್ಷಾ ವಿಧಾನವನ್ನು ಕೂಡ ನಿಮ್ಗೆ ಹೇಳಿದೆ ನಾನು. ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇರ್ಬೋದು, ಅಕ್ಟೋಬರ್ 11ನೇ ತಾರೀಕಿಗೆ ಪರೀಕ್ಷೆಗಳು ಇರ್ತವೆ. ಪತ್ರಿಕೆ 1 100 ಅಂಕದ ಪ್ರಶ್ನೋತ್ತರಗಳು, 50 ಪ್ರಶ್ನೆಗಳು ಇರ್ತವೆ. ಪತ್ರಿಕೆ 2 200 ಅಂಕಗಳು, 100 ಪ್ರಶ್ನೆಗಳು ಇರ್ತವೆ ಅಂತಂದು ಹೇಳ್ಬೋದು. ಓಕೆ, ಒಟ್ಟು ಏನಂತಂದರೆ ಈ ಒಂದು ಪತ್ರಿಕೆ ಸುಮಾರು 3 ಗಂಟೆಗಳ ಕಾಲ ನಡೆಯುತ್ತೆ ಅಂತಂದು ಹೇಳ್ಬಹುದು. ಓಕೆ, ಇದಕ್ಕೆ ಸಂಬಂಧಪಟ್ಟಂಗೆ ಈ ಕೆಸೆಟ್ ಅಪ್ಲಿಕೇಶನನ್ನು ಹೆಂಗೆ ಹಾಕಬೇಕು ಏನು ಎಂಬ ಎಲ್ಲ ಒಂದು ಮಾಹಿತಿಗಳು ಇದರಲ್ಲಿ ಇರ್ತವೆ. ಓಕೆ, ನೋಡಿಕೊಂಡು ಏನು ಮಾಡಿ ಅರ್ಜಿನ ಸಲ್ಲಿಸಿ ಅಂತ ಹೇಳ್ತಾ. ಓಕೆ, ಮತ್ತು ಇಲ್ಲಿ ನೋಡಿ ಯಾವ ವಿಷಯದ ಅಂತ ನೋಡಿದಾಗ ಎಲ್ಲ ವಿಷಯಗಳು ನೀವು MAದಲ್ಲಿ ಏನು ಸ್ನಾತಕೋತ್ತರ ಪದವಿಯಲ್ಲಿ ಏನು ತೆಗೆದುಕೊಂಡಿರ್ತಿರಲ್ಲ ಆ ವಿಷಯಗಳ ಮೇಲೆ ನೀವು ಕೆಸೆಟ್ ಅರ್ಜಿಯನ್ನು ಸಲ್ಲಿಸಬಹುದು ಅಂತಂದು ಹೇಳ್ತಾ. ಓಕೆ, ಮತ್ತು ಪರೀಕ್ಷಾ ಕೇಂದ್ರಗಳು ಕೂಡ ಏನಪ್ಪ ಅಂತಂದರೆ ಇಲ್ಲಿ ಕೆಳಗಡೆ ಇರ್ತವೆ. ಪ್ರತಿ ಜಿಲ್ಲೆಯೂ ಕೂಡ ಪ್ರಮುಖವಾಗಿ 18 ಜಿಲ್ಲೆಗಳನ್ನು ಇಲ್ಲಿ ಕೊಟ್ಟಿರ್ತಾರೆ. ಪರೀಕ್ಷಾ ಕೇಂದ್ರಗಳು ಕೇವಲ 11 ಅದಾವೆ ನೋಡ್ರಿ. ಎಲ್ಲೆಲ್ಲಿ ಬರ್ತಾವೆ ಅಂತಂದ್ರೆ ಬೆಂಗಳೂರು ಆಗಿರಬಹುದು, ಬೆಳಗಾವಿ, ಬಳ್ಳಾರಿ, ವಿಜಯಪುರ, ದಾವಣಗೆರೆ, ಧಾರವಾಡ, ಕಲಬುರಗಿ, ಮೈಸೂರು, ಮತ್ತೇನಪ್ಪ ಅಂದರೆ ಶಿವಮೊಗ್ಗ, ತುಮಕೂರು, ಮಂಗಳೂರು. ಪ್ರಮುಖವಾಗಿ 11 ಪರೀಕ್ಷಾ ಕೇಂದ್ರಗಳದಾವೆ. ಇದರಲ್ಲಿ ಬೇಕಾದ ಒಂದು ಯಾವ್ದು ನಿಮಗೆ ನಿಯರೆಸ್ಟ್ ಆಗುತ್ತಲ್ಲ ಅದನ್ನು ನೀವು ಚೂಸ್ ಮಾಡ್ಕೋಬಹುದು. ಓಕೆ, ಇನ್ನು ಕೆಸೆಟ್ ಪರೀಕ್ಷೆಗಳಲ್ಲಿ ಇರ್ತಕ್ಕಂಥ ವಿಷಯಗಳು ಇಲ್ಲಿ ಇರ್ತಾವೆ ನೋಡ್ರಿ. ಇದರಲ್ಲಿ ನಾವು ಪ್ರಮುಖವಾಗಿ ಒಂದು ವಿಷಯವನ್ನು ತೆಗೆದುಕೋಬೇಕಾಗತ್ತೆ. ಈ ವರ್ಷ ಒಂದು ಮಾಡ್ಕೊಳ್ಳಿ, 2-3 MAಗಳನ್ನು ಕೂಡ ಮಾಡಿರ್ತೀರ ಕೆಲವರು. ಸೊ ಒಂದೊಂದು ಮಾಡ್ಕೊಳ್ಬೇಕಾಗತ್ತೆ. ಪ್ರತಿ ವರ್ಷವೂ ಕೂಡ ಕೆಸೆಟನ್ನು ಕಾಲ್ ಮಾಡಕತ್ತಾರೆ. 2023ರಿಂದ KA ಮಾಡ್ತಾ ಇದೆ. ಮೊದಲಿಗೆಲ್ಲ ಏನಪ್ಪ ಅಂತಾರೆ KPSC ಮಾಡ್ತಾಯಿತ್ತು, ಮೈಸೂರು ಯೂನಿವರ್ಸಿಟಿ ಮಾಡ್ತಾಯಿತ್ತು. ಮೊದಲಿಗೆ ಮೈಸೂರು ಯೂನಿವರ್ಸಿಟಿ ಈ ಒಂದು ಕೆಸೆಟ್ ಎಕ್ಸಾಮನ್ನು ಮಾಡ್ತಾಯಿತ್ತು 2023ಕ್ಕಿಂತ ಮೊದಲು. ಈಗ 2023ರಿಂದ ನಮ್ಮ ಒಂದು KA ವೆಬ್ಸೈಟ್ KAದವರು ಏನಪ್ಪ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಈ ಕೆಸೆಟ್ ಪರೀಕ್ಷೆ ನಡೆಸಾಕತ್ತಾರ. ಪ್ರತಿ ವರ್ಷವೂ ಕೂಡ ಕೆಸೆಟನ್ನು ಕಾಲ್ ಮಾಡ್ತಾ ಇದ್ದಾರೆ. ಓಕೆ, ಕೆಸೆಟ್ ಅಪ್ಲಿಕೇಶನನ್ನು ಹಾಕಿ ಅದಕ್ಕೆ ಸಂಬಂಧಪಟ್ಟಂಗೆ ಓದ್ಕೊಂಡು ಆ ಒಂದು ಪರೀಕ್ಷೆನ ಎಲ್ಲರೂ ತೇರ್ಗಡೆ ಆಗಿ ಅಂತಂದು ಹಾರೈಸ್ತಾ ಈ ಒಂದು ವಿಡಿಯೋನ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.